ನಮಸ್ಕಾರ ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಸಿಎಂ ಆದರೂ ಅವರ ಟೀಮ್ ಕೂಡ ರೆಡಿ ಆಗಿದೆ. ಈಗ ಹೈಕಮಾಂಡ್ ಜೊತೆಗಿನ ಸುದೀರ್ಘ ಚರ್ಚೆ, ಬಣ ಬಡಿದಾಟ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿಯೊಂದಿಗಿನ ಮ್ಯಾರಥಾನ್ ಮೀಟಿಂಗ್ ಬಳಿಕ 13 ಶಾಸಕರನ್ನ ಡಿ.ಕೆ.ಶಿ ಮೊದಲ ಹಂತದಲ್ಲಿ ಸಂಪುಟಕ್ಕೆ ಈಗ ಸೇರಿಸ್ಕೊಂಡಿದ್ದಾರೆ. ಯಾರ್ಯಾರು, ಅವರ ಹಿನ್ನೆಲೆ ಏನು, ಅವ್ರನ್ನೇ ಆಯ್ಕೆ ಮಾಡ್ಕೊಂಡಿದ್ಯಾಕೆ, ಎಲ್ಲವನ್ನ ಕ್ವಿಕ್ ಆಗಿ ಈಗ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಡಾಕ್ಟರ್ ಜಿ ಪರಮೇಶ್ವರ್ ಸ್ನೇಹಿತರೆ, ಡಿ.ಕೆ. ಸಂಪುಟ ಸೇರ್ತಾ ಇರೋ ಮೊದಲ ವ್ಯಕ್ತಿ. ಈ ರಾಜ್ಯದಲ್ಲಿ ಗೃಹ ಮಂತ್ರಿಯಾಗಿದ್ದ, ಉಪಮುಖ್ಯಮಂತ್ರಿಯಾಗಿನೂ ಕೆಲಸ ಮಾಡಿದ್ದ ಡಾಕ್ಟರ್ ಜಿ ಪರಮೇಶ್ವರ್. ಇವರು ಕೊರಟಗೆರೆ ಶಾಸಕ. ಇವ್ರನ್ನ ದಲಿತ ಮುಖಂಡ ಅಂತ ಗುರುತಿಸಲಾಗತ್ತೆ. ಇವರೀಗ ಮಂತ್ರಿ ಆಗ್ತಿದ್ದಾರೆ. ಬರೀ ಮಂತ್ರಿ ಅಷ್ಟೇ ಅಲ್ಲ, 2ನೇ ಸಲ ಡಿ.ಸಿ.ಎಂ ಆಗ್ತಿದ್ದಾರೆ. ಈ ಹಿಂದೆ ಕುಮಾರಸ್ವಾಮಿ ಸಂಪುಟದಲ್ಲಿ ಡಿ.ಸಿ.ಎಂ ಆಗಿದ್ರು. ಇನ್ನು ಈ ಬಾರಿ ಸಿಎಂ ಸ್ಥಾನಕ್ಕೆ ಆಕಾಂಕ್ಷಿ ಆಗಿದ್ರು. ಆದರೆ ಡಿ.ಕೆ. ಅವರ ಪೈಪೋಟಿ ಮುಂದೆ ಪರಮೇಶ್ವರ್ ಅವರಿಗೆ ಹೋರಾಡಕ್ಕೆ ಆಗಲಿಲ್ಲ. ಇನ್ನು ಇವರ ಆಯ್ಕೆ ಹಿಂದಿನ ತಂತ್ರ ಏನು? ಪರಮೇಶ್ವರ್ ಕಾಂಗ್ರೆಸ್ನ ಅತಿ ಹಿರಿಯ ನಾಯಕರಲ್ಲಿ ಒಬ್ಬರಾಗ್ತಾರೆ. ಮಾಜಿ ಡಿ.ಸಿ.ಎಂ, ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕೂಡ ಹೆಚ್ಚು ಕಾಲ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಇದೆ. ಡಿ.ಕೆ. ಸಂಪುಟದಲ್ಲಿ ದಲಿತರಿಗೆ, ಅದರಲ್ಲೂ ಕೂಡ ಬಲಗೈ ಸಮುದಾಯಕ್ಕೆ ಅತಿ ದೊಡ್ಡ ಪ್ರಾತಿನಿಧ್ಯ ಕೊಡೋ ಉದ್ದೇಶದಿಂದ ಇವ್ರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗಿದೆ. ಮತ್ತೆ ಡಿ.ಕೆ.ಗೆ ಕಾಂಪಿಟೇಟರ್ ಕೂಡ ಅಲ್ಲ ಇವರು, ಯಾಕಂದ್ರೆ ಅವರ ವಯಸ್ಸು 74. ಎರಡನೇದಾಗಿ ಕೆ.ಎಚ್. ಮುನಿಯಪ್ಪ, ದೇವನಹಳ್ಳಿ ಶಾಸಕ, ವಯಸ್ಸು 78 ವರ್ಷ. ಇವರು ದಲಿತ ಎಡಗೈ ಸಮುದಾಯದ ನಾಯಕ. ಪರಮೇಶ್ವರ್ ಬಲಗೈ ಕೋಟಾದಲ್ಲಿ ಬಂದ್ರೆ, ಮಾಜಿ ಕೇಂದ್ರ ಸಚಿವರಾಗಿರೋ, ನಿರಂತರವಾಗಿ ಸಂಸದರಾಗಿನೂ ಕೆಲಸ ಮಾಡಿರೋ ಮುನಿಯಪ್ಪ ಅವ್ರನ್ನ ದಲಿತ ಎಡಗೈ ಕೋಟಾದಲ್ಲಿ ಮಂತ್ರಿಯನ್ನಾಗಿ ಮಾಡಲಾಗಿದೆ, ಬ್ಯಾಲೆನ್ಸ್ ಮಾಡೋಕೆ. ಮೂರನೇದಾಗಿ ಕೆ.ಜೆ. ಜಾರ್ಜ್, ವಯಸ್ಸು 76 ವರ್ಷ. ಬೆಂಗಳೂರಿನ ಸರ್ವಜ್ಞ ನಗರದಿಂದ ಗೆದ್ದು ಬರ್ತಾರೆ. ಕಾಂಗ್ರೆಸ್ನಲ್ಲಿ ಕ್ರಿಶ್ಚಿಯನ್ ಅಲ್ಪಸಂಖ್ಯಾತ ಸಮುದಾಯದ ಏಕೈಕ ದೊಡ್ಡ ಮುಖ ಜಾರ್ಜ್. ಹೈಕಮಾಂಡ್ ಆಸ್ಥಾನದಲ್ಲೂ ಕೂಡ ಇಂಪಾರ್ಟೆಂಟ್ ಮುಖ ಇವರು. ಬೆಂಗಳೂರಿನಲ್ಲಿ ಕಾಂಗ್ರೆಸ್ಗೆ ಆರ್ಥಿಕವಾಗಿ ಹಾಗೂ ಸಂಘಟನಾತ್ಮಕವಾಗಿ ದೊಡ್ಡ ಶಕ್ತಿ ಅಂದರೆ ತಪ್ಪಾಗಲ್ಲ. ಸಂಪನ್ಮೂಲದಲ್ಲೂ ಕೂಡ. ಈ ಸಲ ಮಂತ್ರಿ ಆಗಲ್ಲ ಅಂತಿದ್ರಂತೆ ಡಿ.ಕೆ. ನನಗಿಂತ ಚಿಕ್ಕವರು ಅಂತ ಹೇಳಿ. ಆದರೆ ಮಂತ್ರಿ ಆಗಿದ್ದಾರೆ ಫೈನಲಿ. ಪ್ರಬಲ ಖಾತೆ ಸಿಗ್ಬೋದು. ಏನೋ ಎಂ.ಬಿ. ಪಾಟೀಲ್, ವಿಜಯಪುರದ ಬಬಲೇಶ್ವರ ಶಾಸಕ, ವಯಸ್ಸು 61. ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಗೆ ಇರೋ ಲಿಂಗಾಯತ ಮುಖ. ಎಲ್ರಿಗೂ ಗೊತ್ತಿರೋ ಹಾಗೆ ಲಿಂಗಾಯತ ವೋಟ್ ಬ್ಯಾಂಕ್ ಅನ್ನೋದು ದಶಕಗಳಿಂದ ಬಿಜೆಪಿಗೆ ವೋಟ್ ಹಾಕ್ತಾ ಬಂದಿದ್ದ ಮತ ಬ್ಯಾಂಕ್. ಕಳೆದ ಚುನಾವಣೆಯಲ್ಲಿ ಆ ಕೋಟೆಯನ್ನ ಒಡೆದು ಕಾಂಗ್ರೆಸ್ ಕಡೆಗೆ ಸೆಳೆಯುವಲ್ಲಿ ಎಂ.ಬಿ. ಪಾಟೀಲ್ ಕೂಡ ಮುಖ್ಯ ಪಾತ್ರ ನಿಭಾಯಿಸಿದ್ರು. ಲಿಂಗಾಯತ ಹಾಗೂ ಉತ್ತರ ಕರ್ನಾಟಕ ಪ್ರಾತಿನಿಧ್ಯ ಮುಖವಾಗಿ ಇವ್ರನ್ನ ಆಯ್ಕೆ ಮಾಡಲಾಗಿದೆ. ನೆಕ್ಸ್ಟ್ ರಾಮಲಿಂಗಾರೆಡ್ಡಿ, ಬಿಟಿಎಂ ಲೇಔಟ್ನ ಶಾಸಕ, ವಯಸ್ಸು 72. ಬೆಂಗಳೂರು ನಗರದ ಮೇಲೆ ಕಾಂಗ್ರೆಸ್ ಹಿಡಿತ ಸಾಧಿಸೋಕೆ ಹಾಗೆ ಮುಂದಿನ ಜಿಬಿಎ ಚುನಾವಣೆಯನ್ನು ಎದುರಿಸೋಕೆ ಮುಖ್ಯವಾಗಿ ಬೇಕಾಗ್ತಾರೆ. ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ, ವಯಸ್ಸು 64. ಬೆಳಗಾವಿ ರಾಜಕಾರಣದಲ್ಲಿ ಸಾಹುಕಾರ್ ಅಂತಲೇ ಕರೆಸಿಕೊಳ್ಳೋ ಸತೀಶ್ ಜಾರಕಿಹೊಳಿ ಯಮಕನಮರಡಿ ಕ್ಷೇತ್ರದಿಂದ ಬಂದವರು. ಇವರು ಪ್ರತಿನಿಧಿಸುವುದು ವಾಲ್ಮೀಕಿ ಎಸ್.ಟಿ. ಸಮುದಾಯವನ್ನ, ಶೆಡ್ಯೂಲ್ಡ್ ಟ್ರೈಬ್. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಜಾರಕಿಹೊಳಿ ಬ್ರದರ್ಸ್ ಪ್ರಾಬಲ್ಯ ಇರೋ ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಅತಿದೊಡ್ಡ ಶಕ್ತಿ ಅಂದರೆ ಸತೀಶ್ ಜಾರಕಿಹೊಳಿ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಿಟ್ಟರೆ ಅಹಿಂದ ವೋಟ್ ಬ್ಯಾಂಕ್ ಸೆಳೆಯೋದು ಇವರು ಅಂಥೇಳಿ ಕೆಲವರು ಅವ್ರನ್ನ ಗುರುತಿಸ್ತಾರೆ. ಡಿ.ಸಿ.ಎಂ ಕೇಳಿದ್ರು, ಆದರೆ ಕೊಟ್ಟಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಗಾದಿ ಕೇಳ್ತಿದ್ದಾರೆ, ಸಿಗುತ್ತಾ ನೋಡಬೇಕು. ಈಗ ಫಿನಾನ್ಷಿಯಲ್ ಲೈಫ್ನಲ್ಲೂ ಕೂಡ ಸ್ನೇಹಿತರೆ, ನಾವು ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಳ್ಳಿಲ್ಲ ಅಂದರೆ ನಮಗೂ ಕೂಡ ತಡೆಗೋಡೆಗಳು ಎದ್ದು ನಿಲ್ತವೆ ಈ ರೀತಿ. ಉದಾಹರಣೆಗೆ ಸಿಬಿಲ್ ಸ್ಕೋರ್ ಇಲ್ಲ ಅಂದರೆ ಲೋನ್ ರಿಜೆಕ್ಟ್. ಇಂಪ್ರೂವ್ ಮಾಡೋಕೆ ಹೋದರೆ ಸ್ಯಾಲ್ರಿ ಸ್ಲಿಪ್, ITR ಎಲ್ಲಿದೆ, ಎಷ್ಟು ಸಂಬಳ ಇದೆ ಅಂತ ಕೇಳ್ತಾರೆ. ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋಣ ಅಂದರೂ ಕೂಡ ಸಿಗೋದಿಲ್ಲ ತುಂಬ ಜನಕ್ಕೆ. ಇದಕ್ಕೆ ನೀವು ಸ್ಟೇಬಲ್ ಮನಿ ಸೂರ್ಯೋದಯ ಬ್ಯಾಂಕ್ನ FD ಕ್ರೆಡಿಟ್ ಕಾರ್ಡನ್ನು ಪರಿಹಾರವಾಗಿ ಬಳಸ್ಬೋದು. FD ಆಧಾರದ ಮೇಲೆ ಯಾವುದೇ ಡಾಕ್ಯುಮೆಂಟ್ ಕಾಟ ಇಲ್ಲದೆ ಇನ್ಸ್ಟೆಂಟ್ ಆಗಿ ಕಾರ್ಡ್ ಸಿಗುತ್ತೆ. ನಿಮಗೆ ಡಬಲ್ ಲಾಭ ಕೂಡ ಇದೆ. FD ಅದು ನಾರ್ಮಲ್ FD, ಬ್ಯಾಂಕ್ಗಳಲ್ಲಿಟ್ಟಾಗ ಬಡ್ಡಿ ಬರುತ್ತಲ್ಲ, ಆ ರೀತಿ ನಿಮಗೆ ಬಡ್ಡಿ ಸಿಗುತ್ತೆ. ಇವಾಗ 8.1ರಿಂದ 8.3% ವರೆಗೂ ಬಡ್ಡಿ ಸಿಗ್ತಾ ಇದೆ. ಬ್ಯಾಂಕ್ನಿಂದ ಬರೋ ಬಡ್ಡಿ, ಯಾವುದೇ ಮಾರ್ಕೆಟ್ ಲಿಂಕ್ ಇಲ್ಲದೆ ನಿಮ್ಮ FD ಗ್ರೋ ಆಗ್ತಿರುತ್ತೆ. ಜೊತೆಗೆ ಕಾರ್ಡ್ ಬಳಸಿ, ರೂಪೇ ಕಾರ್ಡ್ ಆಗಿರೋದ್ರಿಂದ ಎಲ್ಲ ಕಡೆ ನೀವು ಅದನ್ನು UPI ಲಿಂಕ್ ಮಾಡಿಕೊಂಡು ಎಲ್ಲ ಪೇಮೆಂಟ್ಸಿಗೂ ಯೂಸ್ ಮಾಡ್ಬೋದು ಡೈಲಿ ಲೈಫಲ್ಲಿ. ಟೈಮಿಗೆ ಕರೆಕ್ಟಾಗಿ ಬಿಲ್ ಕಟ್ಕೊಂಡು ಹೋದರೆ ಆರಾಮಾಗಿ 2-3 ತಿಂಗಳಲ್ಲಿ ಸಿಬಿಲ್ ಸ್ಕೋರ್ ಕೂಡ 750, 760 ದಾಟ್ಕೊಂಡು ಹೋಗಿ ನಿಮ್ಮ ತಲೆ ಎತ್ತಿ ಸಿಬಿಲ್ ಸ್ಕೋರನ್ನು ಯಾರಿಗಾರು ಹೇಳೋ ರೀತಿ ಆಗ್ಬೋದು. ಜಸ್ಟ್ 2000 ರೂಪೀಸಿಂದ ಶುರು ಮಾಡ್ಬೋದು ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡನ್ನು. ಯಾವುದೇ ಜಾಯ್ನಿಂಗ್ ಫೀಸ್ ಇಲ್ಲ, ಯಾವುದೇ ಆ್ಯನ್ಯುವಲ್ ಫೀಸ್ ಇಲ್ಲ, ನೀವು ಪಡ್ಕೋಬೋದು. ಜಸ್ಟ್ 2000 ರೂಪೀಸಿಂದ FD ಇಟ್ಟು. ಅದು ಕ್ರೆಡಿಟ್ ಕಾರ್ಡ್ ಫೀಸ್ ಅಲ್ಲ, ನಿಮ್ಮ ಹೆಸರಲ್ಲಿ ನೀವೇ ಇಡೋ FD, ಅದಕ್ಕೆ ಬಡ್ಡಿ ಬರ್ತಾ ಇರುತ್ತೆ. ಸೊ ಆಸಕ್ತರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲಿ ಕೊಟ್ಟಿರೋ ಲಿಂಕನ್ನು ಓಪನ್ ಮಾಡಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಫ್ರೀಯಾಗಿ ಮಿಸ್ ಇಲ್ಲದೆ ಇದನ್ನು ನೀವು ಅಪ್ಲೈ ಮಾಡಿ. ಇಂಟ್ರೆಸ್ಟ್ ಇರೋರು ಕೆಲವೇ ಕ್ಲಿಕ್ಸಲ್ಲಿ ನಿಮಗೆ ಕಾರ್ಡ್ ಇನ್ಸ್ಟೆಂಟಾಗಿ ಸಿಕ್ಬಿಡುತ್ತೆ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಕೃಷ್ಣ ಬೈರೇಗೌಡ, ವಯಸ್ಸು 53 ವರ್ಷ. ಬೆಂಗಳೂರಿನ ಬ್ಯಾಟರಾಯನಪುರ ಶಾಸಕ. ಸುಶಿಕ್ಷಿತ ಮತ್ತು ಸೌಮ್ಯವಾದ ರಾಜಕಾರಣಿ ಅಂತ ಅವರ ಬೆಂಬಲಿಗರು ಹೇಳ್ತಾರೆ. ಪಕ್ಷದ ಹೊರಗೂ ಕೂಡ ಇವರಿಗೆ ಸ್ವಲ್ಪ ಬೆಂಬಲಿಗ ವರ್ಗ, ಅಭಿಮಾನಿ ಬಳಗ
ಅವ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸೋರಿದ್ದಾರೆ. ಡಿ.ಕೆ. ಶಿವಕುಮಾರ್ ತಾವೇ ಒಕ್ಕಲಿಗರಾಗಿದ್ರು ಕೂಡ ಸಂಪುಟದಲ್ಲಿ ಮತ್ತೊಬ್ಬ ಯುವ ಒಕ್ಕಲಿಗ ನಾಯಕನಿಗೆ ಮಣೆ ಹಾಕಿದ್ದಾರೆ. ಹಾಕಲೇಬೇಕಾಗಿತ್ತು, ಬೇರೆ ಆಪ್ಷನ್ಸ್ ಇರಲಿಲ್ಲ. ಸದನದಲ್ಲಿ ಟೆಕ್ನಿಕಲ್ ಮತ್ತು ಲಾಜಿಕಲ್ ಆಗಿ ವಿಚಾರ ಮಂಡಿಸುವ ಚತುರತೆ ಇವರಿಗಿದೆ, ಕೃಷ್ಣ ಬೈರೇಗೌಡರಿಗಿದೆ. ಒಕ್ಕಲಿಗ ಯುವ ಪೀಳಿಗೆ ಹಾಗೂ ಐಟಿ ಬಿಟಿ ವಲಯದ ವೋಟ್ ಬ್ಯಾಂಕ್ ಅನ್ನ ಅಟ್ರಾಕ್ಟ್ ಮಾಡೋಕೆ ಇವರು ಮುಖ್ಯ ಮುಖ ಆಗಬಹುದು ಕಾಂಗ್ರೆಸ್ ಪಾರ್ಟಿಗೆ. ನೆಕ್ಸ್ಟ್ ಪ್ರಿಯಾಂಕ್ ಖರ್ಗೆ, ಸೀನಿಯರ್ ಖರ್ಗೆ ಅವರ ಪುತ್ರ, ವಯಸ್ಸು 47, ಚಿತ್ತಾಪುರ ಕ್ಷೇತ್ರದ ಶಾಸಕ. ಇವರು ಬಿಜೆಪಿ ವಿರುದ್ಧ ಅತ್ಯಂತ ಅಗ್ರೆಸಿವ್ ಆಗಿ ವಾಗ್ದಾಳಿ ನಡೆಸೋ ಯುವ ಮುಖ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯುವಕರನ್ನ ಸಂಘಟಿಸೋಕೆ ಪ್ರಿಯಾಂಕ್ ಪಾರ್ಟಿಗೆ ಕೆಲಸಕ್ಕೆ ಬರಬಹುದು ಅನ್ನೋದು ಇವರ ಲೆಕ್ಕಾಚಾರ. ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗನ ಬಿಟ್ಕೊಡಕ್ಕಾಗತ್ತಾ? ಅವರ ಮಗನನ್ನ ಕೂಡ ಸೆಟಲ್ ಮಾಡೋ ಉದ್ದೇಶ ಇದ್ದೇ ಇರುತ್ತೆ. ಎಲ್ಲಾ ಪೊಲಿಟಿಷಿಯನ್ಸ್ ಅದನ್ನೇ ಮಾಡೋದಲ್ವಾ, ಇವರು ಅದನ್ನ ಮಾಡಿದ್ದಾರೆ. ನೆಕ್ಸ್ಟ್ ಯುಟಿ ಖಾದರ್, ವಯಸ್ಸು 56, ಉಳ್ಳಾಲ ಕ್ಷೇತ್ರದ ಶಾಸಕ. ಲಾಸ್ಟ್ ಟೈಮ್ ಸ್ಪೀಕರ್ ಆಗಿದ್ರು, ಈ ಸಲ ಮಂತ್ರಿ ಮಾಡಲಾಗಿದೆ. ತಂತ್ರ ಏನು? ಕರಾವಳಿಯಲ್ಲಿ ಬಿಜೆಪಿ ಅಲೆ ಎಷ್ಟೇ ಇದ್ರೂ ಕೂಡ ಮಂಗಳೂರಿಂದ ಗೆದ್ದು ಬರೋ ತಾಕತ್ತು ಇವರಿಗಿದೆ. ಮುಸ್ಲಿಂ ಕೋಟಾದೊಂದಿಗೆ ಕರಾವಳಿ ಕರ್ನಾಟಕ ಭಾಗಕ್ಕೆ ಪ್ರಾತಿನಿಧ್ಯ ಕೊಡೋಕೆ ಅವರ ಆಯ್ಕೆ. ಆ ಭಾಗದಲ್ಲಿ ಧರ್ಮವನ್ನ ಹೊರತುಪಡಿಸಿ ಕೂಡ ಸಮಾಜದ ಎಲ್ಲಾ ವಲಯಗಳಿಂದ ಬೆಂಬಲ ಪಡೆದುಕೊಳ್ಳೋ ಒಬ್ಬ ಮುಸ್ಲಿಂ ಲೀಡರ್ ಅಂತ ಕರೆಸ್ಕೊಳ್ತಾರೆ ಯುಟಿ ಖಾದರ್ ಅವರು. ಮೃದು ಸ್ವಭಾವ ಹಾಗೂ ಸರ್ವಧರ್ಮ ಸಮನ್ವಯದ ನಾಯಕ ಅನ್ನೋ ಇಮೇಜ್ ಅವರಿಗಿದೆ. ನೆಕ್ಸ್ಟ್ ಈಶ್ವರ್ ಖಂಡ್ರೆ, ವಯಸ್ಸು 64, ಬೀದರ್ ಜಿಲ್ಲೆಯ ಭಾಲ್ಕಿ ಶಾಸಕ. ಇವ್ರನ್ನ ಆಯ್ಕೆ ಮಾಡಿಕೊಂಡಿದ್ದರ ಉದ್ದೇಶ ಏನು? ಇವರು ಲಿಂಗಾಯತ ಸಮುದಾಯದಲ್ಲಿ ಗುರುತಿಸಿಕೊಳ್ತಾರೆ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಸಚಿವರಾಗಿ ಅನುಭವ ಇದೆ. ಕಲ್ಯಾಣ ಕರ್ನಾಟಕದ ಲಿಂಗಾಯತ ಮತಗಳನ್ನ ಮತ್ತಷ್ಟು ಸಿಮೆಂಟ್ ಮಾಡೋಕೆ ಈ ಆಯ್ಕೆ ಮಾಡಿರೋ ಲೆಕ್ಕಾಚಾರ. ಯತೀಂದ್ರ ಸಿದ್ದರಾಮಯ್ಯ, ಇನ್ನೊಂದು ವಂಶದ ಕುಡಿಯನ್ನ ಸೆಟಲ್ ಮಾಡೋ ಲೆಕ್ಕಾಚಾರ. ಸಿದ್ದರಾಮಯ್ಯನವ್ರ ಮಗ, ವಯಸ್ಸು 45, ವಿಧಾನ ಪರಿಷತ್ ಸದಸ್ಯ. ಇವರು ಆಯ್ಕೆ ಮಾಡ್ಕೊಂಡಿರೋದು ಯಾಕೆ? ಒಂದಾಗ್ಲೇ ಹೇಳಿದ್ವಿ, ಸಿದ್ದರಾಮಯ್ಯನವರ ಮಗ, ವಂಶದ ಕುಡಿ. ಎರಡನೇದಾಗಿ ಸಿದ್ದರಾಮಯ್ಯ ಅವರು ಪ್ರತಿನಿಧಿಸ್ತಾ ಇದ್ದ ಕುರುಬ ಸಮುದಾಯಕ್ಕೆ ಮಾನ್ಯತೆ ಕೊಡಬೇಕಾಗಿತ್ತು, ಪ್ರಾತಿನಿಧ್ಯ ಕೊಡಬೇಕಾಗಿತ್ತು. ಮೂರನೇದಾಗಿ ಸರ್ಕಾರವನ್ನ ಸ್ಟೇಬಲ್ ಮಾಡ್ಕೊಳ್ಳೋ ತಂತ್ರ. ಯಾಕಂದ್ರೆ ಸಿದ್ದರಾಮಯ್ಯನವರ ಮಗನನ್ನೇ ಮಂತ್ರಿ ಮಾಡಿಬಿಟ್ರೆ ಅದನ್ನ ಯಾಕೆ ಕೆಡವಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯನವರು? ಸರ್ಕಾರ ಸ್ಟೇಬಲ್ ಆಗಿರುತ್ತೆ ಅನ್ನೋ ಲೆಕ್ಕಾಚಾರ. ಅಲಯನ್ಸ್ ಇದು, ಪಾರ್ಟಿ ಒಳಗಡೆನೆ ಅಲಯನ್ಸ್ ತರ ಒಂಥರ, ಸಿದ್ದು ಮತ್ತು ಡಿ.ಕೆ. ಬಣದ ನಡುವಿನ ಅಲಯನ್ಸ್. ನೆಕ್ಸ್ಟ್ ಭೈರತಿ ಸುರೇಶ್, ವಯಸ್ಸು 53, ಕ್ಷೇತ್ರ ಬೆಂಗಳೂರಿನ ಹೆಬ್ಬಾಳ. ಕುರುಬ ಕೋಟಾದಿಂದ ಆಯ್ಕೆಯಾಗಿರೋ ಮತ್ತೊಬ್ಬ ಲೀಡರ್, ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗ, ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಬೆಂಗಳೂರಲ್ಲಿ ಕಾಂಗ್ರೆಸ್ ಪಾರ್ಟಿಯ ಪ್ರಬಲ ಸಂಘಟಕ. ಪಕ್ಷಕ್ಕೆ ಆರ್ಥಿಕವಾಗಿನೂ ಶಕ್ತಿ ತುಂಬಬಲ್ಲಷ್ಟು ತಾಕತ್ ಇವರಿಗಿದೆ. ಡಿ.ಕೆ. ಶಿವಕುಮಾರ್ ಇರಬೇಕಾದ್ರೆ ಬೇರೆಯವರ ಆರ್ಥಿಕ ಶಕ್ತಿ ಏನಕ್ಕೆ ಪಾರ್ಟಿಗೆ? ಬಟ್ ಸ್ಟಿಲ್ ಬೇಕಾಗ್ತಾರೆ. ಶರಣ ಪ್ರಕಾಶ್ ಪಾಟೀಲ್, ವಯಸ್ಸು 59, ಸೇಡಂ ಕ್ಷೇತ್ರದ ಶಾಸಕ. ಕಲ್ಯಾಣ ಕರ್ನಾಟಕ ಭಾಗದ ಮತ್ತೊಬ್ಬ ಲಿಂಗಾಯತ ನಾಯಕ, ಖರ್ಗೆ ಕುಟುಂಬದ ಅತ್ಯಾಪ್ತರು. ಸೊ ಓವರ್ ಆಲ್ ನೋಡಿದ್ರೆ ಲಿಂಗಾಯತ ಕೋಟಾದಿಂದ 3 ನಾಯಕರು, ಒಕ್ಕಲಿಗ ಕೋಟಾದಿಂದ 2, ದಲಿತ ಕೋಟಾದಿಂದ 3, ಕುರುಬ ಸಮುದಾಯದಿಂದ 2, ಎಸ್ಟಿ, ಮುಸ್ಲಿಂ, ಕ್ರಿಶ್ಚಿಯನ್ ಸಮುದಾಯದಿಂದ ತಲಾ ಒಬ್ಬರನ್ನ ಮಂತ್ರಿ ಮಾಡಲಾಗಿದೆ. ಇದರ ಅರ್ಥ ಕಂಪ್ಲೀಟ್ ಅಹಿಂದ ವೋಟ್ ಬ್ಯಾಂಕ್ ಮತ್ತು ಲಿಂಗಾಯತ ಒಕ್ಕಲಿಗ ಸಮೀಕರಣವನ್ನ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ. ಇನ್ನು ಪ್ರಾದೇಶಿಕವಾಗಿ ನೋಡಿದ್ರು ಕೂಡ ಬೆಂಗಳೂರು, ಹಳೆ ಮೈಸೂರು, ಕರಾವಳಿ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಎಲ್ಲದಕ್ಕೂ ಪ್ರಾತಿನಿಧ್ಯ ಸದ್ಯಕ್ಕೆ ಸಿಕ್ಕಿದೆ. ಹಾಗಂತ ಇದು ಪೂರ್ಣ ಪ್ರಮಾಣದ ಸಂಪುಟ ಅಲ್ಲ. ಸರ್ಕಾರ ಕೆಲಸ ಶುರು ಮಾಡಕ್ ಸಾಕು ಅಷ್ಟೇ. ಸಂಪುಟ ವಿಸ್ತರಣೆ ಅನ್ನೋದು ಆ ನಂತರ ಬರುತ್ತೆ. ಇನ್ನು ಸುಮಾರು 20 ಮಂತ್ರಿ ಸ್ಥಾನಗಳನ್ನ ಫಿಲ್ ಮಾಡೋದು ಇದ್ದೇ ಇದೆ. ಮುಂದಿನ ದಿನಗಳಲ್ಲಿ ಅದಾಗಬಹುದು. ಸದ್ಯಕ್ಕೆ ನೋಡೋಣ ಇವರಿಗೆಲ್ಲ ಯಾರಿಗೆ ಯಾವ ಖಾತೆ ಕೊಡಬಹುದು ಅಂತ ಹೇಳಿ. 2ನೇ ಬ್ಯಾಚ್ ಆಮೇಲೆ ನೋಡೋಣ. ಸದ್ಯಕ್ಕೆ ನೀವು ಹೇಳಿ ಸ್ನೇಹಿತರೆ, ಈ ಟೀಮ್ ಚೆನ್ನಾಗಿದೆಯಾ? ಯಾರಿಗೆ ಯಾವ ಖಾತೆ ಕೊಟ್ರೆ ಬೆಟರ್ ಅಂತ ನಿಮಗೆ ಅನಿಸುತ್ತೆ? ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಅವರ ಕೈಯಲ್ಲೇ ಇಟ್ಟುಕೊಳ್ಳಬಹುದಾದ ಖಾತೆಗಳು ಯಾವುದು? ಪರಮೇಶ್ವರ್ ಡಿ.ಸಿ.ಎಂ, ಅವ್ರಿಗೆ ಯಾವ ಖಾತೆ ಕೊಡ್ತಾರೆ? ಸಿದ್ದು ಮಗ ಯತೀಂದ್ರ ಅವರಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ, ಇವರಿಗೆಲ್ಲ ಯಾವ ಖಾತೆಗಳನ್ನ ಕೊಡಬಹುದು? ಈಗ ಅವಕಾಶ ಮಿಸ್ ಆಗಿರೋ ಮಂತ್ರಿಗಳಾಗಿತ್ತು, ಈಗ ಕಳ್ಕೊಂಡು ಖಾಲಿ ಕೈಯಲ್ಲಿ ಕೂತಿರೋ ಕೆಲ ನಾಯಕರು, ದಿನೇಶ್ ಗುಂಡೂರಾವ್ ತರದವರು, ಅವರಿಗೆ ಸೆಕೆಂಡ್ ಸ್ಟೇಜ್ ನಲ್ಲಿ 2ನೇ ಹಂತದಲ್ಲಿ ಅವಕಾಶ ಸಿಗಬಹುದಾ? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಇದಾಗಿ ಕ್ವಿಕ್ ರಿಮೈಂಡರ್ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಅದನ್ನು ಓಪನ್ ಮಾಡೋ ಮೂಲಕ ಕೆಲವೇ ಕ್ಲಿಕ್ಸ್ ಅಲ್ಲಿ ನೀವು ಕೂಡ ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನ ಪಡಿಬಹುದು. ಅದು ಕೂಡ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್. ನಿಮಗೆ ಉಳಿತಾಯದ ಅಭ್ಯಾಸವನ್ನ ಫೋರ್ಸ್ ಮಾಡೋ ಕ್ರೆಡಿಟ್ ಕಾರ್ಡ್. ನಿಮಗೆ 1 ಲಕ್ಷ ರೂಪಾಯಿನ ಕ್ರೆಡಿಟ್ ಲಿಮಿಟ್ ಕಾರ್ಡಲ್ಲಿ ಬರಬೇಕು ಅಂದರೆ ನೀವು ಅಷ್ಟು FD ಇಟ್ಟು ಅದನ್ನು ಬಡ್ಡಿಗೆ ಬೆಳೆಸಲೇಬೇಕಾಗುತ್ತೆ. ಆವಾಗಲೇ ನಿಮಗೆ ಕ್ರೆಡಿಟ್ ಕಾರ್ಡ್ನಲ್ಲಿ ಅಷ್ಟು ಲಿಮಿಟ್ ಬರೋದು. ನೀವು 2,000 ರೂಪಾಯಿಂದಲೂ ಕೂಡ ಶುರು ಮಾಡ್ಬೋದು. ಲೈಫ್ ಟೈಮ್ ಫ್ರೀ ರೂಪೇ ಕ್ರೆಡಿಟ್ ಕಾರ್ಡ್. 8.3% ತನಕ ನೀವು ಇಟ್ಟಿರೋ FDಗೆ ಬಡ್ಡಿ ಕೂಡ ಬರ್ತಾ ಇದೆ ಇವಾಗ. ಸೊ ಒಂಥರ ಇದು ನಿಮಗೆ ದುಡ್ಡನ್ನು ಅರ್ನ್ ಮಾಡೋ ಕ್ರೆಡಿಟ್ ಕಾರ್ಡ್ ಥರ. ಆಸಕ್ತಿ ಇರೋರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ ಕೆಲವೇ ಕ್ಲಿಕ್ಸಲ್ಲಿ ನಿಮ್ಮದೇ ಆದ ಕ್ರೆಡಿಟ್ ಕಾರ್ಡನ್ನು ಪಡ್ಕೋಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.